ವೀಕ್ಷಕ ಬಂಧುಗಳೇ, ನಾನು ನಿಮ್ಮ ರಾಧಮ್ಮ. ನನ್ನ ಮಗ UK ನಲ್ಲಿದ್ದಾನೆ. ನಾವು ಟಿಂಟಾಜಲ್ ಕ್ಯಾಸಲ್ ನಾರ್ತ್ ಕಾರ್ನ್ವಾಲ್ UK ಭೇಟಿ ನೀಡಬೇಕಂತ ನನ್ನ ಮಗ ಮತ್ತು ಸೊಸೆ ಜೊತೆ ಬಂದಿದ್ದೀವಿ. ಬನ್ನಿ, ನೀವು ನಮ್ಮ ಜೊತೆ ಭಾಗವಹಿಸಿ ಕ್ಯಾಸಲನ್ನು ನೋಡಿಕೊಂಡು ಬರೋಣ. ಕ್ಯಾಸಲ್ ಅಂದರೆ ಅರಮನೆ. ಇದು ಸಮುದ್ರ ತೀರದಲ್ಲಿ 2 ಬೆಟ್ಟಗಳ ನಡುವೆ ಇದೆ. ಕಬ್ಬಿಣದ ಸೇತುವೆಯನ್ನು ನಿರ್ಮಿಸಿದ್ದಾರೆ. ಸುಮಾರು 225 ಅಡಿ ಎತ್ತರದಲ್ಲಿದೆ. ಗಾಳಿ ಚೆನ್ನಾಗಿ ಬೀಸ್ತಾ ಇತ್ತು. ಆ ಕಡೆ ಈ ಕಡೆ ಎರಡೂ ಕಡೆ ನೋಡಿದ್ರೂ ನೀಲಿ ಸಮುದ್ರ ಅದ್ಭುತವಾಗಿ ಕಾಣುತ್ತದೆ. ಹಸಿರು ಬೆಟ್ಟಗಳು ಸೇತುವೆಯನ್ನು ದಾಟಿ ಬಂದರೆ 13ನೇ ಶತಮಾನದಲ್ಲಿ ಕಟ್ಟಿರುವಂತಹ ಅರಮನೆ. ಕಟ್ಟಡಗಳೆಲ್ಲ ಬಿದ್ದು ಹೋಗಿ ಅವಶೇಷಗಳು ಮಾತ್ರ ಕಾಣಿಸುತ್ತವೆ. ಉಳಿದಿರುವಂತಹ ಅವಶೇಷಗಳು ಹಾಗೆ ಅದನ್ನು ಉಳಿಸಿದ್ದಾರೆ, ಮೇಂಟೈನ್ ಮಾಡ್ತಾ ಇದ್ದಾರೆ. ಹಂಗೆ ಕಲ್ಲು ಮತ್ತು ಸುಣ್ಣ ಅರೆದು ಕಟ್ಟಿದ ಹಾಗೆ ಕಾಣುತ್ತದೆ. ಕೆಲವು ಕಿಂಡಿಗಳು ಕಾಣುತ್ತವೆ. ಅಪರಿಚಿತರು ಬಂದಾಗ ಅಲ್ಲಿಂದಲೇ ಗಮನಿಸಲು ಮಾಡಿರಬಹುದು. ಹಾಗೆ ಮುಂದೆ ಸಾಗಿದಾಗ 2 ಬದಿಗಳಲ್ಲಿ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತದೆ. ಈ ಪ್ರತಿಮೆ 8 ಅಡಿ ಎತ್ತರವಾಗಿದ್ದು ಕಂಚಿನ ಪ್ರತಿಮೆಯದಾಗಿದೆ. ಇವರನ್ನು ಕಿಂಗ್ ಆರ್ಥರ್ ಎಂದು ಕರೆಯುತ್ತಾರೆ. ಆದರೂ ಅಲ್ಲಿ ಜನ ಹೇಳೋದು ಕಿಂಗ್ ಆರ್ಥರ್ ಅಲ್ಲ, ಆ ಕಾಲದಲ್ಲಿರುವಂಥ ಜನರನ್ನು ಕಾಯುವುದಕ್ಕಾಗಿ ನಿರ್ಮಿಸಿದ್ದಾರೆಂದು. ಅದೆಲ್ಲ ನೋಡಿಕೊಂಡು ಮೆಟ್ಟಿಲುಗಳನ್ನು ಇಳ್ಕೊಂಡು ಬಂದರೆ ಬೆಟ್ಟದಿಂದ ಕೆಳಗಿಳಿದು ಬಂದು ಮೆಟ್ಟಿಲುಗಳನ್ನು ಓಡಾಡಲು ಅನುಕೂಲವಾಗುವ ಹಾಗೆ ನಿರ್ಮಿಸಿದ್ದಾರೆ. ಬಹಳ ಹಳೆಯದಲ್ಲ. ನಾವು ಮೆಟ್ಟಿಲುಗಳನ್ನ ಇಳ್ಕೊಂಡು ಹೋದ್ಮೇಲೆ ಕಲ್ಲಿನಲ್ಲಿ ಕೊರೆದಿರುವ ಹಾಗೆ ಗುಹೆಗಳಿವೆ. ಗುಹೆಯಲ್ಲಿ ಬೆಳಕು ಕಾಣಿಸುತ್ತಿತ್ತು. ಹೊರಗಡೆ ಬಂದು ನೋಡಿದ್ರೆ ಇನ್ನೊಂದು 2-3 ಗುಹೆಗಳಿದೆ. ಅಲ್ಲಿ ಸಮುದ್ರದ ನೀರಿನಲ್ಲಿ ಕಲ್ಲುಗಳು ಕೊರೆದು ಅದೇ 106 ರೀತಿಯ ಬಣ್ಣದ ಕಲ್ಲುಗಳಾಗಿತ್ತು. ತುಂಬ ಸುಂದರವಾದ ಕಲ್ಲುಗಳು ನಿರ್ಮಾಣವಾಗಿದೆ. ಅಲ್ಲಿಂದ ಹೊರಬಂದು ಸುಸ್ತಾಗಿತ್ತು. ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಈ ನೀಲಿ ಸಮುದ್ರ ತುಂಬ ತಿಳಿಯಾಗಿದೆ ಹಾಗೂ ಪ್ರಕೃತಿ ದತ್ತವಾಗಿ ಹೇಗಿದೆಯೋ ಹಾಗೆ ಇದೆ, ಕಲುಷಿತಗೊಂಡಿಲ್ಲ. ತುಂಬ ಸುಂದರವಾಗಿದೆ. ವೀಕ್ಷಕರೇ, ಇನ್ನೂ ವಿವರವಾದ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀವಿ, ನೋಡಿ ತಪ್ಪದೇ ವೀಕ್ಷಿಸಿ.